ಎಲ್ಲರಿಗೂ ನಮಸ್ಕಾರ. ಸರೋಜ ಕಿಚನ್ಗೆ ಸ್ವಾಗತ. ನೀವು ನೋಡ್ತಾ ಇರೋದು ಕೊಬ್ಬರಿ ಮತ್ತು ಮಖಾನ ಬಳಸ್ಕೊಂಡು ಲಾಡು ಮಾಡಿದ್ದೀನಿ. ಏನು ಮಾಡೋದಂತ ನೋಡೋಣ. ಮೊದಲು ಒಂದು ದಪ್ಪ ತಳ ಇರುವ ಪಾತ್ರೆ ತೊಗೊಂಡು ಅದಕ್ಕೆ ತುಪ್ಪ ಹಾಕ್ಕೊಳ್ಬೇಕು. ತುಪ್ಪ ಕರಗಿದಾದ ಮೇಲೆ ಅದಕ್ಕೆ ಅಂಟು, ಅದು ಮಾರ್ಕೆಟಲ್ಲಿ ಸಿಗುತ್ತೆ, ಅದನ್ನು ಹುರ್ಕೊಳ್ಬೇಕು. ಮೊದಲು ಈ ಅಂಟನ್ನು ನಾನು ಬಿಸಿಲಿಗೆ ಇಟ್ಟಿದ್ದೆ. ಬಿಸಿಲಿಗೆ ಒಣಗಿಸಿ ಆದಮೇಲೆ ಕರೆದ್ರೆ ಅದು ನೀಟಾಗಿ ಕರೆದು ಬಿಡುತ್ತೆ. ಇಲ್ಲ ಅಂದರೆ ಒಳಗಡೆ ಹಸಿ ಉಳಿದು ಮೇಗ ಅಷ್ಟೇ ಕರಿಯೋದ್ರಿಂದ ನಮಗೆ ಗೊತ್ತಾಗಲ್ಲ. ಆಮೇಲೆ ಬಾಯಲ್ಲಿ ತಿನ್ನಬೇಕಾದ್ರೆ ಸ್ವಲ್ಪ ಹಿಂಸೆ ಅನಿಸುತ್ತೆ. ಅದಕ್ಕೆ ಮೊದಲು ಒಣಗಿಸ್ಬೇಕು. ನಂತರ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ನಮ್ಮ ಮನೆಗಿರುವಂಥ ಏನೇನಿದೆಯೋ ಅದನ್ನು ಹಾಕ್ಕೊಂಡು ಹುರ್ಕೊಳ್ಬೇಕು ತುಪ್ಪದಲ್ಲಿ. ನೋಡಿ, ಈಗ ಮಖಾನ್ ಇದನ್ನು ಕೂಡ ಒಂದು ಬೌಲ್ನಷ್ಟು ತಗೊಂಡು ಸ್ವಲ್ಪ ಬಿಸಿ ಮಾಡಬೇಕಷ್ಟೇ. ತುಂಬ ಹುರಿಯೋದೇನು ಬೇಡ, ಸ್ವಲ್ಪ ಕಂಪು ಬಂದರೆ ಸಾಕು. ಇದು ತಗೊಂಡು ಈಗ ನಾನು ಒಣ ಕೊಬ್ಬರಿ ತುರಿಯನ್ನು ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೆ. ಮತ್ತು ಸ್ವಲ್ಪ ಏಲಕ್ಕಿಯನ್ನು ತುಪ್ಪದಲ್ಲಿ ಹಾಕಿ ಆಮೇಲೆ ಕೊಬ್ಬರಿ ಪುಡಿಯನ್ನು ಹಾಕಿ ಬೆಚ್ಚಗೆ ಮಾಡಬೇಕು. ತುಂಬ ಹುರಿಯಬೇಕಾಗಿಲ್ಲ, ಸ್ವಲ್ಪ ಬಿಸಿ ಆದರೆ ಸಾಕು. ಹುರಿದೇ ಇದ್ದರೆ ಬೇಗ ಉಂಡೆಗಳು ಕೆಟ್ಟೋಗುತ್ತೆ. ಅದಕ್ಕೆ ಸ್ವಲ್ಪ ಬಿಸಿ ಮಾಡಬೇಕು. ಈಗ ನೋಡಿ, ಇದನ್ನು ಮಖಾನನ್ನು ಮಿಕ್ಸಿ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಬೇಕು. ಅದ್ರ ಜೊತೆಗೆ ನಾನು ಕರೆದುಕೊಂಡಂಥ ಏಲಕ್ಕಿ ಸೇರಿಸಿದ್ದೀನಿ. ನೋಡಿ, ಈ ರೀತಿಯಾಗಿರುತ್ತೆ ಪುಡಿ. ಇದನ್ನು ಕೊಬ್ಬರಿ ಪುಡಿಗೆ ಸೇರಿಸ್ಬಿಟ್ಟು 2 ಟ್ರಿಪ್ಪಲ್ಲಿ ನಾನು ಪುಡಿ ಮಾಡಿಕೊಂಡೆ. ಇದನ್ನು ಎಷ್ಟು ಬೇಕಾದರೂ ನೀವು ಹಾಕ್ಕೊಳ್ಬೋದು ಇದ್ರ ಜೊತೆಗೆ. ಇವಾಗ ಎರಡನ್ನೂ ಸೇರಿಸ್ಬಿಟ್ಟು ಸರಿಯಾಗಿ ಕುಡಿಸ್ಕೋಬೇಕು. ಅದನ್ನು ಅಳತೆ ಮಾಡಬೇಕು. ನೋಡಿ, ಈಗ ಕೊಬ್ಬರಿ ತುರಿ ಮತ್ತು ಮಖಾನ ಪುಡಿ ಸೇರಿಸಿದ್ದು 2 ಬೌಲ್ ಆಯಿತು. 2 ಬೌಲ್ ಆದರೆ ನಾವು ಇದರ ಅರ್ಧ ಬೆಲ್ಲವನ್ನು ಹಾಕ್ಕೊಳ್ಬೇಕು. ಇದು ಸ್ವಲ್ಪ ಉಳಿದಿದೆ, ಅದನ್ನು ಅದಕ್ಕೆ ಸೇರಿಸ್ಕೊಳ್ತಿದ್ದೀನಿ. ಇವಾಗ ಕರಿದ ಅಂಟನ್ನು ಸ್ವಲ್ಪ ಕ್ರಷ್ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಅದರಲ್ಲಿ ಕರೆಕ್ಟಾಗಿ ಕೂಡುತ್ತೆ. ನೋಡಿ, ಈ ರೀತಿ ಪ್ರೆಸ್ ಮಾಡಿ ಪುಡಿ ಮಾಡ್ಕೊಳ್ಬೇಕು. ತುಂಬ ದೊಡ್ಡ ದೊಡ್ಡ ಪೀಸ್ ಇದ್ದರೆ ಉಂಡೆ ಕಟ್ಟಬೇಕಾದ್ರೆ ಕೈಯಲ್ಲೇ ಡಿಸ್ಟರ್ಬೆನ್ಸ್ ಅನಿಸುತ್ತೆ. ನೋಡಿ, ಗೋಡಂಬಿ ಈ ರೀತಿ ಕೆಂಪಿಗೆ ಕರ್ಕೊಳ್ಬೇಕು. ನಾವು ಆಲ್ರೆಡಿ ಈ ಮೊದಲು ಡ್ರೈ ಫ್ರೂಟ್ಸ್ ಕರ್ಚಿಕಾಯಿ, ಡ್ರೈ ಫ್ರೂಟ್ಸ್ ಉಂಡೆ, ಡ್ರೈ ಫ್ರೂಟ್ಸು ಬರ್ಫಿ ಎಲ್ಲ ಮಾಡಿ ತೋರಿಸಿದ್ದೀನಿ, ನೀವು ನೋಡಿರ್ಬೋದು. ಇವಾಗ ನಾನು ತುಂಬ ಜಾಸ್ತಿ ಬಳಸ್ಕೊಂಡಿಲ್ಲ, ಸ್ವಲ್ಪ ಮಖಾನ ಉಪಯೋಗಿಸ್ಕೊಂಡು ಉಂಡೆ ಮಾಡ್ತಾಯಿದ್ದೀನಿ. ಈಗ ಇದಕ್ಕೆ ಕೊಬ್ಬರಿ ಪುಡಿ ಜೊತೆಗೆ ಇದನ್ನೆಲ್ಲ ಸೇರಿಸ್ಬಿಟ್ಟು ಬೆಲ್ಲವನ್ನು ಕರಗಿಸೋಕ್ಕೆ ಇಡಬೇಕು. ಇದೆಲ್ಲ ತುರಿ ಸೇರಿ 2 ಆಗಿದ್ದರಿಂದ 1 ಬೌಲ್ ಬೆಲ್ಲ ಹಾಕಿಬಿಟ್ಟು ಮೇಲೆ ಸ್ವಲ್ಪ ಜಾಸ್ತಿ ಅಂತ ಸ್ವಲ್ಪ 1/4 ಬೌಲೂ ಇಲ್ಲ, ಅದಕ್ಕಿಂತ ಕಮ್ಮಿ ಹಾಕಿದ್ದೀನಿ. ಇದು ಬೆಲ್ಲ ಕರೆಕ್ಟ್ ಆಗಿದೆ. ಇದಕ್ಕೆ 2 ಕೊಬ್ಬರಿಗೆ 1 ಅಳತೆ ಹಾಕಬೇಕು ಬೆಲ್ಲ. ಅದಕ್ಕೆ ಸ್ವಲ್ಪ ಒಂದು 5-6 ಸ್ಪೂನಷ್ಟು ನೀರು ಹಾಕಿಬಿಟ್ಟು ಪಾಕ ತಗೊಳ್ಬೇಕು. ತುಂಬ ನೀರು ಹಾಕಿದರೆ ಬೇಗ ಪಾಕ ಬರೋದಿಲ್ಲ. ನೋಡಿ, ಇದು ಪಾಕ ಬಂದಾದಮೇಲೆ ನೀವು ಪಾಕವನ್ನು ಸೋಸ್ಕೋಬೇಕು. ಪಾಕವನ್ನು ನೋಡಬೇಕಾದ್ರೆ ಈ ರೀತಿ ಒಂದು ತಟ್ಟೆಯಲ್ಲಿ ನೀರು ಹಾಕಿಬಿಟ್ಟು ಪಾಕದ ಹನಿ ಹಾಕಬೇಕು. ಅವಾಗ ಇದು ಒಟ್ಟುಗೂಡಬೇಕು. ಒಟ್ಟುಗೂಡಿದಾಗ ಅದು ಕರೆಕ್ಟ್ ಬಂದಿದೆ ಅಂತ ಅರ್ಥ. ನೋಡಿ, ಸೋಸ್ಕೊಂಡೆ. ಈಗ ಈ ಪಾಕನ್ನು ಮಿಶ್ರಣಕ್ಕೆ ಸುರಿಬಿಟ್ಟು ನೀಟಾಗಿ ಕಲಿಸ್ಬೇಕು. ಎಲ್ಲವನ್ನು ಒಮ್ಮೆಲೇ ಹಾಕಿಬಿಡಿ. ಒಟ್ಟಿಗೆ ಹಾಕಿದರೆ ಒಮ್ಮೊಮ್ಮೆ ಹೆಚ್ಚಾಗೋ ಚಾನ್ಸಸ್ ಇರುತ್ತೆ. ನೋಡಿ, ನಾನು 2 ಸಾರಿ ಹಾಕಿದ್ದೀನಿ. ಕರೆಕ್ಟ್ ಆಯಿತು. ಆ ಬೆಲ್ಲಕ್ಕೆ ಆ ಪುಡಿಗೆ ಸರಿ ಹೊಂದಿದೆ. ನೋಡಿ, ಇವಾಗ ನೀಟಾಗಿ ಕಲಿಸ್ಬಿಟ್ಟು ಉಂಡೆಯನ್ನು ನೀಟಾಗಿ ಕಟ್ಕೋಬೇಕು. ಇದು ಹೆಲ್ದಿಯಾದ ಉಂಡೆ. ಮಕ್ಕಳಿಗೆ ಮಾಡಿಟ್ಟು ದಿನ ಒಂದೊಂದು ಬೆಳಗ್ಗೆ ಕೊಟ್ಟರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಒಮ್ಮೆ ಟ್ರೈ ಮಾಡಿ. ಹೇಗಾಯಿತು ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.